ನಮಸ್ಕಾರ ಸರ್, ಕಂಗ್ರ್ಯಾಚುಲೇಷನ್ ಆನ್ ಫಸ್ಟ್ ಫಿಲಮ್ ಸಕ್ಸಸ್ ಸರ್. ಸರ್, ನಿಮ್ಗೊಂದು ಆಫ್ ದ ರೆಕಾರ್ಡ್ ಒಂದು ಕ್ವಶನ್ ಕೇಳಬೇಕಾಗಿತ್ತು. ಫಸ್ಟ್ ಫಿಲಮ್ ಹಾಗೆ ಈ ಫಿಲಮ್ನು ನೀವು OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ರಿಲೀಸ್ ಮಾಡ್ಬೋದಾಗಿತ್ತು, ಆದರೆ ನೀವು ಥಿಯೇಟರ್ಸ್ನೆಲ್ಲ ರೀಓಪನ್ ಮಾಡಿ ರಿಲೀಸ್ ಮಾಡೋಣ ಅಂತ ಇದ್ದೀರಾ. ಇದು ನಿಮಗೆ ರಿಸ್ಕಿ ಅನಿಸ್ತಿಲ್ವಾ ಸರ್? ಸರ್, ಈಗ ಸ್ಟಾರ್ಟ್ ಮಾಡೋಣ ಸರ್. ಸರ್, ಒಬ್ಬ ಸಿನಿಮಾ ಅಭಿಮಾನಿಯಿಂದ ಸಿನಿಮಾ ಡೈರೆಕ್ಟರ್, ಆ ಜರ್ನಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮಗ ಪ್ರೊಡ್ಯೂಸರ್ ಕಾಲ್ ಮಾಡಿದರು. ಹಲೋ ಸರ್. ಹಾಂ ಸರ್. ಹಾಂ ಸರ್. ಕೊಡ ಹಿಡ್ಕೊತೀನಿ. ಹಾಂ ಶೋ ಸರ್, ಬರ್ತೀನಿ ಸರ್. ಶೋ ಸರ್, ಬರ್ತೀನಿ. ಏ ಮಚ್ಚ, ಪ್ರೊಡಕ್ಷನ್ ಹೊಸಂದಿದೆ ನೋಡು, ಕರೆದ್ಬಿಟ್ರು ಮಚ್ಚ. ಕಂಗ್ರ್ಯಾಚುಲೇಷನ್ ಮಚ್ಚ. ಅಪ್ಪ ಯಾವಾಗ ಹೇಳೋರು ನಿನ್ನ ಜೊತೆ ನೀನೇ ಮಾತಾಡೋ, ಆದರೆ ಅವನ ಜೊತೆ ಮಾತಾಡ್ದಾಗೆಲ್ಲ ನನ್ನ ಜೊತೆ ನಾನೇ ಮಾತಾಡ್ದಾಗಿತ್ತು. ಹಲೋ ಸರ್. ಯಾಕೋ ಏನಾಯ್ತು? ಏನಿಲ್ಲ ಮಗ, ಅದೇ ಪ್ರೊಡ್ಯೂಸರ್ ಹೇಳಿದ್ನಲ್ಲ, ಹಾಂ. ಅವ್ರಿಗೆ ಕತೆ ಇಷ್ಟ ಆಗಿಲ್ವಂತೆ. ಯಾಕೆ? ಅವ್ರಿಗೆ ಡ್ಯಾನ್ಸು, ಫೈಟು, ಸಾಂಗು ಅವೆಲ್ಲ ಬೇಕಂತೆ. ಅವ್ರು ಹೇಳ್ದಂಗೆ ಬರೆದು ಕೊಟ್ಬಿಡು. ಆ ಥರ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಮಗ, ಸ್ಟೋರಿ ಹಾಳಾಗುತ್ತೆ. ಏನು ಮಗ? ತಗೊಳ್ಳೋ, ಪ್ರೊಡ್ಯೂಸರ್ ಕೇಳಿದಾಗೆ ಕತೆ ಬರೆದಿದ್ದೀನಿ, ಪ್ರೊಡ್ಯೂಸರ್ಗೆ ಇದೇ ಕೊಟ್ಬಿಡು. ನೋಡು, ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡ್ಕೊಂಬೇಡ, ಸರಿನಾ? ಮಚ್ಚ, ಪ್ರೊಡ್ಯೂಸರ್ ಕೇಳ್ದಂಗೆ ನನಗೇನು ಕತೆ ಬರೆಯಕ್ಕೆ ಬರಲ್ಲ ಅಂತ ಅಲ್ಲ ಮಚ್ಚ. ಆಗ ಅರ್ಥ ಮಾಡ್ಕೋಬೇಡವೋ. ಲೋ, ನೀನು ನಿನ್ನ ಕತೆ ನಿನ್ನ ಹತ್ರನೇ ಇಟ್ಕೋ. ಲೋ ಮಚ್ಚ, ಅವನದೇನು ತಪ್ಪಿಲ್ಲ, ಎಲ್ಲ ನಿಂದೇ ತಪ್ಪು. ಅವನೇನು ಬಂದು ನಿನ್ನ ಕತೆ ಬರ್ಕೊಡು ಅನ್ನ ಇಲ್ಲ ತಾನೆ? ಹೇಗಿದ್ರು ಕತೆ ಆಗಿದೆ, ಅದು ನೀನು ಯಾಕೆ ಡೈರೆಕ್ಷನ್ ಮಾಡಬಾರ್ದು? ಮಾಡು. ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಥಿಯೇಟರ್ಸ್ನಲ್ಲಿ ಯಾಕೆ ರಿಲೀಸ್ ಮಾಡ್ತಿದ್ದೀರ? ನಾನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಮಗ, ಮುಂದೊಂದು ದಿವಸ ನನ್ನ ಹೆಸರು ಕೂಡ ಇದೇ ಥರ ಬೆಳ್ಳಿ ಪರದೆ ಮೇಲೆ ಬರುತ್ತೆ ಚಿತ್ರಮಂದಿರಗಳಲ್ಲಿ. ಹೆಸರಲ್ಲೇ ನೋಡೋ ಮಂದಿರ, ಆ ಪರದೆ ಮೇಲೆ ಬರೋರು ದೇವ್ರ ಥರನೇ ಅನ್ಕೋ.
ಆದರೂ ಮಂದಿರಕ್ಕೆ ಬರೋ ಅಭಿಮಾನಿಗಳನ್ನ ದೇವ್ರಂತಾರೋ. ಮಗ, ನಾನು ಕೊನೆ ಉಸಿರು ಬಿಡೋ ಅಷ್ಟೊತ್ತಿಗೆ ಒಂದೇ ಒಂದು ಸರಿ ಆದರೂ ನನ್ನ ಹೆಸರನ್ನ ಆ ಬೆಳ್ಳಿ ಪರದೆ ಮೇಲೆ ನೋಡಬೇಕು. ಹಲೋ, ಗೋಕುಲ್ ಅವರಾ? ಇಲ್ವೀಸ್ ಪ್ರೊಡಕ್ಷನ್ ಹೌಸಿಂದ ಕಾಲ್ ಮಾಡ್ತಾ ಇರೋದು. ಪ್ರೊಡ್ಯೂಸರ್ ನಿಮ್ಮ ಕತೆ ಕೇಳಬೇಕಂತೆ, ಬನ್ನಿ. ಎಲ್ಲರೂ ತಿರ್ಗಾ ಹಿಂದೆ ಹೋಗೋಣ. ಚಿತ್ರಮಂದಿರಗಳಿಗೆ ಹೋಗೋ ದಿನಗಳು ಹೋಗೋಣ.